ಧರ್ಮ ಶ್ರವಣವೇತಕೆ ಮೂರ್ಖಗೆ. ಎಸ್, ಟುಡೇಸ್ ಟಾಪಿಕ್ ಇಸ್ ಧರ್ಮ ಹಾಗೂ ಸ್ಪಿರಿಚುವಾಲಿಟಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಡ್ಕಾಸ್ಟ್ ಸೀರೀಸ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸೊ ಇವತ್ತಿನ ನಮ್ಮ ವಿಷಯ ಏನಂದ್ರೆ, ಇವತ್ತಿನ ಜನರೇಷನ್ದವರಿಗೆ ಒಂದು ಹೊಸ ಹುಚ್ಚು ಹಿಡಿದವ. ಸ್ಪಿರಿಚುವಾಲಿಟಿ, ಸ್ಪಿರಿಚುವಲ್ ಟ್ರಿಪ್, ಐ ಆಮ್ ಗೋಯಿಂಗ್ ಆನ್ ಅ ಸ್ಪಿರಿಚುವಲ್ ರೋಡ್ ಟ್ರಿಪ್, ಹಿಂಗೆಲ್ಲ ಶುರು ಆಗ್ಯಾವ. ಬಟ್ ಅವ್ರಿಗೆ ಆಚರಣೆ ಮಾಡೋದೇನು ಬೇಡ, ಇನ್ನೊಬ್ರಿಗೆ ತೋರ್ಸೋದೆಲ್ಲ ಬೇಕು. ಸೊ ಇವತ್ತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ರಿ ಧರ್ಮ ಹಾಗೂ ಸ್ಪಿರಿಚುವಾಲಿಟಿ. ಎಲ್ಲರಿಗೂ ನಮಸ್ಕಾರಗಳು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮೊದಲನೇದ್ದು ಧರ್ಮ ಮತ್ತು ಸ್ಪಿರಿಚುವಾಲಿಟಿ ಅಂತಂದರೆ, ಧರ್ಮ ಅಂತಂದರೆ ನಾವೇನು ಆಚರಣೆ ಮಾಡಲಿಕ್ಕೆ ಇರತಕ್ಕಂತಹ ರೂಲ್ಸು ರೆಗ್ಯುಲೇಷನ್ಸು, ಅಥವಾ ನಾವು ಶಾಸ್ತ್ರೀಯವಾಗಿ ಮಾತನಾಡೋದು ಅಂತಂದರೆ ಶ್ರುತಿ ಮತ್ತು ಸ್ಮೃತಿಗಳು. ಇವುಗಳು ನಮಗೇನು ಹೇಳಿಕೊಡುತ್ತದೋ ಅದನ್ನು ಧರ್ಮ ಅಂತ ನಾವು ಕರಿತೇವೆ. ಅಥವಾ ನಾವು ಮಾಡಿರ್ತಕ್ಕಂತಹ ಪುಣ್ಯಗಳು, ಅದಕ್ಕೆ ಧರ್ಮದ ಡೆಫಿನೇಷನನ್ನು ತಿಳಿಸ್ತಾರೆ. ಧ್ರೀಯತೆ ಅಧಃಪತನಾತ್ ತ್ರಾಯತೆ ಇತಿ ಧರ್ಮ. ಯಾವಾಗ ಮನುಷ್ಯ ತನ್ನ ಸ್ಥಾನದಿಂದ ತಾನು ಚ್ಯುತನಾಗ್ತಾನೆ, ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ತಾನು ಚ್ಯುತನಾಗ್ತಾನೆ, ಆವಾಗ ಅವನನ್ನು ಎತ್ತಿ ಹಿಡಿಯತಕ್ಕಂತಹ ಕೆಲಸ ಮಾಡೋದೇ ಧರ್ಮ. ಹಾಗಾಗಿ ಈ ಮತ್ತೆ ಸ್ಪಿರಿಚುವಾಲಿಟಿ ಅಂತಂದರೆ ಆಚರಣೆ ಅಂತ ಅರ್ಥ. ನಾವು ಎರಡನ್ನೂ ನಾವು ಕಂಬೈನ್ ಮಾಡಿ ನೋಡಿದಾಗ ಒಂದಕ್ಕೊಂದು ಬಿಟ್ಟಿಲ್ಲ. ಯಾಕಂತಂದ್ರೆ ಯಾರು ಆಚರಣೆ ಮಾಡ್ತಾರೋ ಅವನಿಗೆ ಧರ್ಮ ಗೊತ್ತಿದೆ ಅಂತ ಅರ್ಥ. ಇನ್ನು ಯಾವನಿಗೆ ಧರ್ಮ ಗೊತ್ತಿದೆ, ಅವನು ಆಧ್ಯಾತ್ಮಿಕದಲ್ಲಿದ್ದಾನೆ, ಅವನು 100% ಆಚರಣೆ ಮಾಡೇ ಮಾಡ್ತಾನೆ ಅಂತ ಅರ್ಥ. ಆದರೆ ಈಗಿನ ಕೆಲವು ಸಿಚುವೇಶನ್ಗಳಲ್ಲಿ ಹೇಗಾಗ್ತದೆ ಅಂತಂದ್ರೆ, ಕೆಲವೊಬ್ರು ಧರ್ಮವನ್ನು ನಂಬೋದಿಲ್ಲ, ಆದರೆ ಆಚರಣೆಗಳು ಎಲ್ಲೋ ನಾವು ಸ್ಪಿರಿಚುವಲ್ ಟ್ರಿಪ್ ಹೋಗ್ತೀವಿ ಅಂತಂತಾರೆ, ದೇವಸ್ಥಾನಗಳಿಗೆ ಹೋಗ್ತೀವಿ, ಆದರೆ ಧರ್ಮವನ್ನು ನಂಬೋದಿಲ್ಲ ಅಂತಂತಾರೆ. ಸೊ ಇಂತಹ ಕೆಲವು ಮೂಢನಂಬಿಕೆಗಳು ಅಂತ ಅನ್ಬಹುದು, ಅಥವಾ ಯಾರೋ ಅದನ್ನ ಅವರ ತಲೆಯಲ್ಲಿ ತುಂಬಿದ್ದಾರೆ ಅಂತಲೂ ನಾವು ಅನ್ಕೊಳ್ಬಹುದು. ಅಂತಹದ್ದನ್ನ ನಾವು ಇವತ್ತಿನ ಜಗತ್ತಿನೊಳಗೆ ಕಾಣಬಹುದು. ಆದರೆ ಒಂದೇನು ಅಂತಂದ್ರೆ, ಹೇಗೆ ಹೊಗೆ ಇದ್ದಾಗ ಅಲ್ಲಿ ಬೆಂಕಿ ಇದೆ ಅಂತ ಹೇಗೆ ನಾವು ನಂಬುತ್ತೇವೋ ಶಾಸ್ತ್ರೀಯವಾಗಿ, ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ಹೇಳಿ ನಾವು ನಮ್ಮ ಶಾಸ್ತ್ರೀಯವಾಗಿ ಮಾತನಾಡಬಹುದು. ಆ ರೀತಿಯಾಗಿ ಅವರು ಸ್ಪಿರಿಚುವಾಲಿಟಿ ಟ್ರಿಪ್ಪಿಗೆ ಹೋಗ್ತಾರೆ ಅಥವಾ ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತಂದ್ರೆ ಧರ್ಮದ ಮೇಲೆ ಒಂದಿಲ್ಲ ಸ್ವಲ್ಪ ನಂಬಿಕೆ ಇದ್ದೇ ಇದೆ ಅಂತ ಅರ್ಥ. ಯಾವಾಗ ನಾವು ಸ್ಪಿರಿಚುವಾಲಿಟಿ ಅಂತ ತೆಗೆದುಕೊಳ್ತೇವೋ ಅವಾಗ ಆಚರಣೆಗಳು ಅಲ್ಲಿ ಬರ್ತದೆ. ಆಚರಣೆಗಳು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ಅಂತ ಇರಬಹುದು, ಅಥವಾ ಸ್ಪಿರಿಚುವಲ್ ಟ್ರಿಪ್ ಅಂತ ನಾವೇನೀಗ ಹೊಸದಾಗಿ ಟ್ರೆಂಡ್ ನಡೆದಿದೆ ಅದು ಇರಬಹುದು. ಅದನ್ನೆಲ್ಲ ನೋಡಿದಾಗ ಹೇಗೆ ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಅಂತ ಹೇಗೆ ನಾವು ಅನುಮಾನವನ್ನು ಮಾಡ್ತೇವೋ, ಹಾಗೆ ಅಲ್ಲಿ ಸ್ಪಿರಿಚುವಾಲಿಟಿ ಇದೆ ಅಂತಂದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಧರ್ಮ ಇದ್ದೇ ಇದೆ. ಆದ್ರೆ ಕೆಲವೊಬ್ಬರು ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಈಗಿನ ಈ ಒಂದು ಶತಮಾನದ ಪ್ರಕಾರ ನಾವು ಧರ್ಮದ ಮೇಲೆ ವಿಶ್ವಾಸ ಇಡೋದಿಲ್ಲ, ಆದ್ರೂ ಕೂಡ ನಾವು ಒಂದೇನೋ ಸ್ಪಿರಿಚುವಲ್ ಟ್ರಿಪ್ಪಿಗೆ ಹೋಗ್ತೇವೆ. ಈ ತರಹದ ಕೆಲವೊಂದು ಮಾತುಗಳನ್ನು ನಾವು ಕೇಳ್ತೇವೆ ಯುವಕರಲ್ಲಿ. ಆದ್ರೂ ಕೂಡ ಈ ಒಂದು ಇಂತಹ ಆಚರಣೆಗಳು ಅವರಲ್ಲಿ ಕಾಣುತ್ತದೆ ಅಂತಂದ್ರೆ ಅದು 100% ಅವರಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಧರ್ಮ ಜಾಗೃತಿ ಇದೆ. ಆದರೆ ಅದನ್ನ ನಾವು ಇನ್ನೂ ಸ್ವಲ್ಪ ಅವ್ರ ಕಡೆಯಿಂದ ಹೊರಗಡೆ ತೆಗೆದುಕೊಂಡು ಬರಬೇಕು. ಆ ತರಹ ಒಂದು ಕೆಲಸವನ್ನ ಮಾಡೋದ್ರಿಂದ ಧರ್ಮ ಇದೆ, ಅಲ್ಲಿ ಸ್ಪಿರಿಚುವಾಲಿಟಿ ಅಂತ ಅನ್ನೋದು ಇದೆ ಅಂತ ಒಂದು ಕಾಣಬಹುದು. ಅದಕ್ಕೆ ನಾವು ಭಗವದ್ಗೀತೆಯ ಆರಂಭದಲ್ಲಿ ಕೇಳ್ತೇವೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯೋತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಹೇಳಿ ಅಲ್ಲಿ ನಾವು ಶ್ಲೋಕವನ್ನು ಕೇಳುತ್ತೇವೆ. ಅಲ್ಲಿ ತಿಳಿಸಿದ ಪ್ರಕಾರ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ. ಕುರುಕ್ಷೇತ್ರ ಅಂತ ಅನ್ನೋದು ಕರ್ಮವನ್ನು ತಿಳಿಸಿಕೊಡುತ್ತದೆ, ಧರ್ಮಕ್ಷೇತ್ರ ಅಂತ ಅನ್ನೋದು ಅದು ಧರ್ಮದ ಕ್ಷೇತ್ರವೂ ಆಗಿತ್ತು ಅಂತ ಅನ್ನೋದನ್ನ ನಾವು ಭಗವದ್ಗೀತೆಯ ಮುಖಾಂತರವಾಗಿ ನಾವು ಮಹಾಭಾರತದ ಇತಿಹಾಸದಲ್ಲಿ ನಾವು ಅದನ್ನ ಕಾಣಬಹುದು. ಹಾಗಾಗಿ ಧರ್ಮ ಇದ್ದಲ್ಲಿ ಕರ್ಮಗಳು ಮತ್ತು ಆಚರಣೆಗಳು 100% ಇವೆ. ಎಲ್ಲಿ ಆಚರಣೆ ಮತ್ತೆ ಕೆಲವೊಂದು ಕರ್ಮಗಳಿವೆಯೋ ಅಲ್ಲಿ 100% ಧರ್ಮ ಒಳಗೊಂಡಿರುತ್ತದೆ. ಯಾವುದೇ ನಾವು ಜಾತಿಗಳನ್ನು ತೆಗೆದುಕೊಳ್ಳಬಹುದು, ಯಾವುದೇ ಧರ್ಮಗಳನ್ನು ತೆಗೆದುಕೊಳ್ಳಬಹುದು, ಅಲ್ಲಿ ಆಯಾ ಧರ್ಮಗಳಲ್ಲಿ ಕೆಲವೊಂದು ಆಚರಣೆಗಳಿದ್ದೇ ಇದೆ. ಸ್ಪಿರಿಚುವಾಲಿಟಿ ಅವರವರದೇ ಕೆಲವೊಂದು ಆಚರಣೆಗಳಿವೆ. ಇನ್ನ ಎಲ್ಲೆಲ್ಲಿ ಆಚರಣೆಗಳಿವೆಯೋ ಅದು ಧರ್ಮವನ್ನ ಬಿಟ್ಟು ಬೇರೆ ಇಲ್ಲ. ಹಾಗಾಗಿ ಧರ್ಮ ಮತ್ತು ಆಚರಣೆ ಅಥವಾ ಸ್ಪಿರಿಚುವಾಲಿಟಿ ಅಂತ ನಾವೇನ್ ಕರಿತೇವೆ, ಅದು ಎರಡೂ ಕೂಡ ನಾವು ಅವಿನಾಭಾವ ಸಂಬಂಧ ಅಂತ ಕರಿಬಹುದು. ಒಂದನ್ನು ಬಿಟ್ಟು ಒಂದು ಇಲ್ಲ. ಹಾಗಾಗಿ ಇವೆರಡೂ ಕೂಡ
ಒಂದೇ ಅಂತನ್ನೋದು ಶಾಸ್ತ್ರದ ಪ್ರಕಾರವೂ ಕೂಡ ತಿಳಿಸ್ತದೆ. ಇದನ್ನ ಈಗ ಸ್ವಾಮಿಗಳಾಗಿರ್ತಕ್ಕಂತಹವರು ಅಥವಾ ಮಠಾಧಿಕಾರಿಗಳಾಗಿರ್ತಕ್ಕಂತಹವರು ಅವರೆಲ್ಲರೂ ಕೂಡ ವಿಶೇಷವಾಗಿ ಯುವಕರನ್ನ ಪ್ರೋತ್ಸಾಹಿಸಿ ಅದನ್ನ ಅವರಿಂದ ಆ ಧಾರ್ಮಿಕತೆಯನ್ನ ನಾವು ಆಚರಣೆಯಲ್ಲಿ ಕನ್ವರ್ಟ್ ಮಾಡಿದಾಗ ನಮ್ಮ ಹಿಂದೂ ಸಮಾಜ ಇನ್ನೂ ಹೆಚ್ಚು ಜಾಗೃತಿ ಆಗ್ತದೆ ಅಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬಹುದು. ಧನ್ಯವಾದ ಆಚಾರ್ಯ. ನಮಸ್ಕಾರಗಳು. ಎಲ್ರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಬರೋಣ. ನಮಸ್ಕಾರ.